ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುಧೆ. ಇದು ಕಥೆಗಳ ಕಟ್ಟೆ. ನಾನು ನಿಮ್ಮ ರೂಪ ಕನ್ನಡತೆ. ಕಥೆಗಳು ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಇತರರಿಗೂ ಶೇರ್ ಮಾಡಿ. ಹೃದಯವ ಕಾದಿರಿಸು ನನಗಾಗಿ ಭಾಗ 17. ರಾಮ್ ಜಾನುವಿನ ನಿಶ್ಚಿತಾರ್ಥ ನಡೆದು ಹೋಗಿತ್ತು. ಬೆಳಗ್ಗೆ ಎದ್ದವ ಖುಷಿಯಿಂದ ತನ್ನ ಉಂಗುರ ಸವರಿಕೊಂಡ. ಮುಖದಲ್ಲಿ ಅದೇ ನಗು. ಇನ್ನೊಂದು ಹೆಜ್ಜೆ ಜಾನಕಿ, ನಾನು ನೀನು ಒಂದಾಗೋದಿಕ್ಕೆ ಎಂದು ನಕ್ಕವ ಟೈಮ್ ನೋಡಿದ. ಇನ್ನೂ ಸಮಯವಿತ್ತು. ಇವತ್ತು ಮೊದಲು ನನ್ನ ವೈರಿನ ಮೀಟ್ ಮಾಡಿ ಬರ್ತೀನಿ. ನೆನ್ನೆ ಬಂದಿರಲಿಲ್ಲ ಅಲ್ವಾ ಎಂದು ವಕ್ರನಗೆ ನಕ್ಕವ ಏಳಲು ಹೊರಟಾಗ ಫೋನ್ ಬಡಿದುಕೊಂಡಿತ್ತು. ತೆಗೆದು ನೋಡಿದ. ಗುಡ್ ಮಾರ್ನಿಂಗ್ ರಾಮ್ ಎಂಬ ಸಂದೇಶದ ಜೊತೆಗೆ ಒಂದು ಕೆಂಪು ಹೃದಯವಿತ್ತು. ಸಂದೇಶದಲ್ಲಿ ಸ್ವೀಟ್ ಮಾರ್ನಿಂಗ್ ಜಾನಕಿ ಎಂದು ಮರು ಸಂದೇಶ ಕಳುಹಿಸಿದ. ದೇಹ ದಂಡಿಸಲು ನಡೆದನವ. ಆಫೀಸ್ ತಲುಪುವ ಮೊದಲೇ ಅವನ ಕಾರ್ ನಿಂತದ್ದು ರಮಣ್ಣ ಆಫೀಸಿನ ಎದುರು. ಯಾರ ಅನುಮತಿಯೂ ಕೇಳದೆ ನುಗ್ಗಿದವನ ಅವನ ಕ್ಯಾಬಿನ್ಗೆ. ಹೋ ರಾಮ್ ಸರ್, ವಾಮ್ ಶ್ರಾಮ್, ಬನ್ನಿ ಎಂದ ರಮಣ್ ತನ್ನ ಸೀಟಿಗೆ ಹೊರಗೆ. ಅವನು ಕರೆಯುವ ಮೊದಲೇ ತಾನೇ ಅವನೆದುರಿಗೆ ಚೇರ್ ಹಾಕಿ ಕುಳಿತು ಅವನೆಡೆ ವಕ್ರನಗೆ ಬೀರಿದವ. ನೀನು ಕರೆಯದೇನೆ, ನಿನ್ನ ಅನುಮತಿ ಕೇಳದೆಯೇ ನಾನು ಬಂದಿದ್ದೀನಿ ಎಂದ. ಕಾಲು ಮೇಲೆ ಕಾಲು ಹಾಕಿದವ. ಏನು ರಮಣ್, ನನ್ನ ಜಾನು ಎಂಗೇಜ್ಮೆಂಟ್ಗೆ ಬರಲೇ ಇಲ್ಲ ಎಂದು ಟೀಕಿಸಿದ ರಮಣ್ಣನ. ಅವನೇನೂ ಹೇಳಲಿಲ್ಲ, ಬದಲಿಗೆ ದಿಟ್ಟಿಸುತ್ತಲೇ ಕುಳಿತಿದ್ದ. ತುಂಬ ಉರಿತಾ ಇದೆ ಅನಿಸುತ್ತೆ, ಜ್ಯೂಸ್ ಆರ್ಡರ್ ಮಾಡಲಾ ಎಂದು ಅವನೆಡೆ ಬಾಗಿ ನಕ್ಕವ ಮತ್ತೆ ತನ್ನ ಚೇರಿಗೊರಗಿ. ಹೋಗ್ಲಿ, ಮದುವೆಗಾದರೂ ಬರ್ತೀಯಾ ಎಂದ ರಾಮ್ ವ್ಯಂಗ್ಯದ ನಗು ನೀಡಿ. ಅಫ್ಕೋರ್ಸ್ ಬರ್ತೀನಿ ರಾಮ್, ಬರದೇ ಇರೋಕ್ಕಾಗುತ್ತಾ, ನಾನೇ ಮದುಮಗ ಆಗುವಾಗ ಎಂದು ತಣ್ಣಗೆ ಹೇಳಿದ ರಮಣ್ಣ ಕೊರಳ ಪಟ್ಟಿ ಹಿಡಿದವ. ಅವಳು ನನ್ನವಳಷ್ಟೇ. ನಿನ್ನ ಮೇಲಿನ ಚಾಲೆಂಜಿಗಾಗಿ ಆದರೂ ಅಷ್ಟೇ, ನಿಂಗೆ ಬಿಟ್ಟು ಕೊಡೋ ಮಾತೇ ಇಲ್ಲ. ನಿನ್ನ ಕಣ್ಣೆದುರೇ ನಾನು ಅವಳನ್ನು ಮದುವೆ ಆಗ್ತೀನಿ, ನಿನ್ನ ಎದುರೇ ತಾಳಿ ಕಟ್ಟಿ ನನ್ನವಳಾಗಿ ಮಾಡ್ಕೋತೀನಿ ಎಂದು ಅರಚಿದರ ರಾಮ್ ತಾಳ್ಮೆ ಕಳೆದುಕೊಂಡು. ಆದರೆ ರಮಣ್ ಮುಖದಲ್ಲಿ ಮಂದಹಾಸವಿತ್ತು. ನಗ್ತಿದೀಯ ಮಗನೇ, ಈ ಚಾಲೆಂಜ್ ಒಂದು ಗೆದ್ದು ಬಿಡ್ತೀನಿ, ಆಮೇಲಿರೋದು ನಿಂಗೆ. ಇನ್ನು ಎಷ್ಟೊಂದು ಕೊಡೋದು ಬಾಕಿ ಇದೆ. ನನ್ನ ಅಡ್ಡ ಕೊಟ್ಟ ಬಸ್ ಹತ್ತಿಸಿದೆ, ಬಾರ್ ಸುತ್ತಿಸಿದೆ, ಮಾಲ್, ಥಿಯೇಟರ್ ಅಲ್ಲದೆ ಹೆಣ್ಣು ಮಕ್ಕಳ ಜೀವನದ ಜೊತೆ ಆಟ ಆಡಿದೆ. ಅದೊಂದು ಪೆನ್ಡ್ರೈವ್ಗಾಗಿ ನನ್ನ ಜಾನು ಹಿಂದೆ ತಿರುಗೋ ಹಾಗೆ ಮಾಡಿದೆ. ನನ್ನ ಜೈಲಿಗೆ ಕಳಿಸಿದೆ. ಇಷ್ಟಕ್ಕೆಲ್ಲ ಉತ್ತರ ದೂರ ಏನಿಲ್ಲ, ಕೇವಲ 10 ದಿನ. ತೋರಿಸ್ತೀನಿ ನಾನು ಯಾರು ಅಂತ ಎಂದವ ರಮಣ್ಣ ಕೊರಳ ಪಟ್ಟಿ ಬಿಟ್ಟು. ಈ ರಾಮ್ ಯಾವತ್ತು ಅಂದುಕೊಂಡಿದ್ದು ಸಾಧಿಸದೆ ಇರೋದಿಲ್ಲ, ಮೈಂಡ್ ಇಟ್ ಎಂದು ವಾರ್ ಮಾಡಿದವ. ಬಾಗಿಲವರೆಗೂ ಹೋಗಿ ಅವನತ್ತ ತಿರುಗಿ, ಈ ರಾಮ್ಗೆ ಜಾನು, ಜಾನುಗೆ ರಾಮ್ ಅಂತ ಯಾವಾಗಲೂ ಡಿಸೈಡ್ ಆಗಿದೆ ಎಂದವ ತಣ್ಣಗೆ ಕೂಲಿಂಗ್ ಗ್ಲಾಸ್ ಏರಿಸಿಕೊಂಡು ನಡೆದ. ಆಟ ಈಗ ಶುರು ಆಯಿತು ಕಣೋ ತಡ್ಡ ರಾಮ. ನಿನ್ನ ಜಾನಕಿನ ಮಾಯಾ ಜಿಂಕೆ ತೋರಿಸಿ ನಾನು ಹೇಗೆ ಎಳೆದುಕೊಂಡು ಹೋಗ್ತೀನಿ ನೋಡ್ತಿರು ಎಂದು ಜೋರಾಗಿ ನಕ್ಕ ರಮಣ್. ಅಲ್ಲಲ್ಲ, ಜಾನು ಪಾಲಿನ ರಾವಣ. ರಮಣ್ಣ ಮೀಟ್ ಮಾಡಿ ಕಂಪನಿಗೆ ಬಂದಿದ್ದ ರಾಮ್. ಅದೇನೋ ಖುಷಿ ಅವನಿಗೆ ರಮಣ್ಣನ ಉರಿಸಲು. ಅದಕ್ಕಾಗೆ ಕಾಯುತ್ತಿದ್ದನವ ಜಾತಕ ಪಕ್ಷಿಯಂತೆ. ರಾಮ್, ಈ ಫೈಲ್ ನಿಮಗೆ ಕೊಡಿ ಅಂತ ಲಕ್ಕಿ ಕೊಟ್ಟರು ಎಂದು ಫೈಲ್ ಒಂದನ್ನು ಕೊಟ್ಟಳು ಜಾನು. ಅವ ಬಂದೊಡನೆ, ಇವತ್ತು ರೆಸ್ಟ್ ಮಾಡಬಹುದಿತ್ತಲ್ಲ ಜಾನು, ನೆನ್ನೆ ಸುಸ್ತಾಗಿಲ್ವ ನಿಂಗೆ ಎಂದ ಕಾಳಜಿಯಿಂದ. ಅವನ ಪ್ರೀತಿಗೆ ನಕ್ಕವಳು. ಇಲ್ಲ, ನೀವು ನನ್ನ ಜೊತೆ ಇರುವಾಗ ಯಾವ ಸುಸ್ತು ನಿಲ್ಲೋದಿಲ್ಲ, ನಿಮ್ಮನ್ನು ಯಾವಾಗ ನೋಡ್ತೀನೋ ಅಂತ ಓಡಿ ಬಂದು ಬಿಟ್ಟೆ ಎಂದು ಖುಷಿಯಿಂದ ನಲಿದವಳು. ಈಗೀಗ ನಿಮ್ಮನ್ನು ನೋಡದೆ ದಿನ ಕಳೆಯೋದೇ ಇಲ್ಲ ಎಂದಳು ನಗುತ್ತಾ. ತನ್ನ ಜಾಗದಿಂದ ಎದ್ದು ಅವಳ ಬಳಿಗೆ ಬಂದವ. ಹೌದೇನು ಮಹಾರಾಣಿಯವರಿಗೆ ನಮ್ಮ ಮೇಲೆ ಅಗಾಧ ಪ್ರೀತಿ ಆಗಿರೋ ಹಾಗಿದೆ ಎಂದ ನಾಟಕೀಯವಾಗಿ ಅವಳ ಬೆಳೆಸುತ್ತ. ಹೌದೌದು, ತುಂಬ ಆಗಿದೆ. ಎಷ್ಟೆಂದರೆ ಪ್ರಾಣ ಪಕ್ಷಿ ಹಾರಿ ಹೋಗುವಾಗಲೂ ನಿಮ್ಮ ತೋಳಿನಾಸರೆ ಬೇಕೆನ್ನುವಷ್ಟು ಎಂದಳು ಅವನ ಎದೆಗೆ ಹೊರಗೆ. ಯಾವಾಗಲೂ ಹೀಗೆ ನನ್ನ ಜೊತೆ ಇರುವಿರಾ ನನ್ನ ರಾಣಿಯವರೇ ಎಂದ ಅವಳ ನಡು ಬಳಸಿ. ಹೋ ಖಂಡಿತ ಮಹಾರಾಜರೇ, ಜೀವನ ಪೂರ ಹೀಗೆ ಇರುವೆ. ನಿಮ್ಮ ಹೃದಯದ ಅಂತಃಪುರದಲ್ಲಿ ಒಂಚೂರು ಜಾಗ ನೀಡಿ ಸಾಕು ಎಂದು ಮನಸಾರೆ ನಕ್ಕವಳ ನೋಡಿದವ. ಮದುವೆಗೂ ಮುಂಚೆ ಏನಾದರೂ ಆಸೆಗಳುಂಟಾ ನಿಮಗೆ? ನನ್ನ ಮದುವೆ ಹೀಗೆ ಆಗಬೇಕೆಂದು ಅಂದುಕೊಂಡಿದ್ದೀರೋ ಎಂದ ಅವಳ ಮುಖ ಸವರಿ. ಅದಕ್ಕೇನು, ತುಂಬ ಇದೆ. ರಾಮಾಚಾರಿ ಮೂವಿಯಲ್ಲಿ
ರಾಧಿಕಾ ಪಂಡಿತ್ ಹೇಳ್ತಾರಲ್ಲ ಹಾಗೆ ನನಗೂ ದೊಡ್ಡದಾದ ಕಾಮನ ಬಿಲ್ಲಿನ ಮೇಲೆ ನಡೆಯೋ ಆಸೆ. ನೀವು ಕದ್ದು ಮುಚ್ಚಿ ನನ್ನ ಕೋಣೆಗೆ ಬಂದು ಉಡುಗೊರೆ ಕೊಡುವ ಆಸೆ. ಇಬ್ಬರು ಯಾರಿಗೂ ಹೇಳದೆ ಮದುವೆಯ ಹಿಂದಿನ ದಿನ ಆಚೆ ಹೋಗಿ ಐಸ್ ಕ್ರೀಮ್ ತಿಂದು ಬರುವ ಬಯಕೆ ಈಗ ತುಂಬ ಇದೆ ಎಂದಳು ಅವನ ಎದೆಯಲ್ಲಿ ಕಣ್ಮುಚ್ಚಿ. ಮತ್ತೆ ಮದುವೆ ಆದಮೇಲೆ ಮೊದಲ ರಾತ್ರಿಯ ಬಗ್ಗೆ ಇಲ್ವಾ ಎಂದ ತುಂಟತನದೆ. ಅವನ ಮಾತಿಗೆ ನಾಚಿದವಳು, ಅದೆಲ್ಲ ಆಮೇಲೆ, ಆದರೂ ನನಗೊಂದು ಆಸೆ ರಾಮ್, ನಮ್ಮಿಬ್ಬರ ಮೊದಲ ಮಧುರ ಮಿಲನ ಪ್ರಕೃತಿಯ ಮಡಿಲಲ್ಲಿ ನಡೆಯಬೇಕು ಅಂತ. ಯಾವುದಾದ್ರೂ ಬೆಟ್ಟಗಳ ತಾಣಕ್ಕೆ ಹೋಗೋಣವಾ ಎಂದಳು ಅವನನ್ನು ಗುಬ್ಬಿಯಂತೆ ತಬ್ಬಿ. ಓಹೋ, ಅದಕ್ಕೇನು, ಹೋಗೋಣ ಬಿಡಿ ಎಂದು ನಕ್ಕವ. ಮತ್ತೆ ಎಂದ ಅವಳ ತಲೆಯನ್ನು ನೇವರಿಸಿ. ಏನಿಲ್ಲ, ಮದುವೆ ಆದ ಮೇಲೂ ಇಷ್ಟೇ ಪ್ರೀತಿ ಮಾಡಿ ಸಾಕು. ಹಾಗೆ ನನ್ನ ಜೊತೆ ಹೀಗೆ ಇರಿ. ನನಗೇಕೋ ನಿಮ್ಮನ್ನು ಅಗಲೋಕೆ ಇಷ್ಟ ಇಲ್ಲ ಎಂದು ಅವನಿಂದ ದೂರ ಸರಿದವಳು. ಕಂಪನಿ ಅನ್ನೋದು ಮರೆತು ಬಿಟ್ಟಿದ್ದೀನಿ, ಸಾರಿ, ಕೆಲಸ ಮಾಡಿ ಎಂದಳು ಮುಜುಗರದೆ. ಕಮಾನ್ ಜಾನು, ನೀನು ಇಷ್ಟೊಂದು ಮುಜುಗರ ಪಡಬೇಡ, ಈ ಚಿಕ್ಕ ಪುಟ್ಟ ಕ್ಷಣನ ಎಂಜಾಯ್ ಮಾಡಬೇಕು ಎಂದು ಅವಳ ಕೈ ಹಿಡಿದು. ಇನ್ನೂ ಕೇವಲ 10 ದಿನ ಅಷ್ಟೆ ನಮ್ಮ ಮದುವೆಗೆ ಇರೋದು ಎಂದ ನಗುತ್ತಲೇ. ಹೌದು ರಾಮ್, ನಾನು ಇನ್ನೂ 3-4 ತಿಂಗಳ ಅಷ್ಟೇ ಕಂಪನಿಗೆ ಬರೋದಕ್ಕೆ ಆಗೋದು. ಆಮೇಲೆ ಶಾಸ್ತ್ರ ಅದು ಇದು ಅಂತ ಬರೋದಕ್ಕಾಗೋದಿಲ್ಲ ಎಂದಳು ಏನನ್ನೋ ನೆನೆದು. ಆಮೇಲೆ ಮಿಸಸ್ ಸರ್ವಾಂಶ್ರಮ್ ಆಗ್ತೀಯ ಜಾನಕಿ, ಇನ್ನೂ 4 ದಿನ ಬಾ ಸಾಕು ಎಂದು ನಕ್ಕನವ. ಅಪ್ಪಣೆ ಮಹಾರಾಜರೇ ಎಂದು ನಕ್ಕವಳು ಅವನ ಜೊತೆಗೆ ಸಮಯ ಕಳೆದು ನಡೆದಳು ಅಲ್ಲಿಂದ. ಸಂಜೆ ಧನಿ ಅಭಿ ಭೇಟಿಯಾಗಿದ್ರು. ನಿನ್ನೆ ಸಿಕ್ಕ ಸಿಹಿ ಮುತ್ತಿನಿಂದ ಪ್ರೀತಿಯನ್ನ ಗಟ್ಟಿ ಮಾಡಿಕೊಂಡಿದ್ದ ಅಭಿ ಅವಳಿಗಾಗಿ ಕಾಯುತ್ತಿದ್ದ. ಹಾಯ್ ಅಭಿ, ಸ್ವೀಟ್ ತಂದ್ರ ಎಂದಳು ಬರುತ್ತಿದ್ದಂತೆ. ನಿನ್ನೆ ಕೇಳಿದಳಲ್ಲ, ಹಾಂ ತಗೋ, ನೀನು ಕೇಳಿದಾಗ ಇಲ್ಲ ಅನ್ನೋಕ್ಕಾಗುತ್ತಾ ಎಂದು ನಕ್ಕವ 2 ಡಬ್ಬ ಚಂಪಾಕಲಿ ನೀಡಿದ ಅವಳಿಗೆ. ಥ್ಯಾಂಕ್ ಯು ಎಂದು ತೆಗೆದುಕೊಂಡವಳ ಕೈ ಹಿಡಿದವ. ನೆನ್ನೆ ಹೇಳಿದ ಥರ ಥ್ಯಾಂಕ್ ಯು ಹೇಳಲ್ವಾ ಎಂದ ಕಣ್ಣು ಮಿಟುಕಿಸಿ. ಅವನ ವರಸೆಗೆ ನಕ್ಕವಳು. ಅದೂ ಎಕ್ಸೈಟ್ಮೆಂಟಲ್ಲಿ ಕೊಟ್ಟು ಬಿಟ್ಟೆ ಎಂದಳು ನಾಲಿಗೆ ಕಚ್ಚಿಕೊಂಡು. ಓ ಹೌದಾ, ನಾನೇನೋ ಅಂದ್ಕೊಂಡೆ ಎಂದು ತನ್ನ ಕೆನ್ನೆಯ ಸವರಿಕೊಂಡವನ ನೋಡಿ ಅಭಿ ಎಂದಳು ಮುದ್ದಾಗಿ. ಅವಳ ಕಡೆಗೆ ನೋಡಿ ತುಟಿ ಮುಂದೆ ಮಾಡಿದವ. ಇಲ್ಲ ಧನು, ನಿನ್ನೆ ಯಾವುದೋ ಸೊಳ್ಳೆ ಕಚ್ಚಿದೆ, ಹೆಣ್ಣು ಸೊಳ್ಳೆ ಇರಬೇಕು ನೋಡು ಎಂದು ತುಟಿ ಆಡಿ ನಕ್ಕವನ ನೋಡಿ ನಾಚಿದವಳು. ಅಭಿ, ಅಣ್ಣ ಬೇಗ ಬರೋದಕ್ಕೆ ಹೇಳಿದ್ದ, ಮರೆತೇ ಬಿಟ್ಟೆ, ನಾಳೆ ಸಿಗ್ತೀನಿ ಎಂದು ಮತ್ತಲ್ಲಿ ನಿಲ್ಲದೆ ಓಡಿದಳು ಧನಿ. ಇನ್ನೂ ಜಾಸ್ತಿ ದಿನ ದೂರ ಇರೋದಕ್ಕೆ ಆಗೋದಿಲ್ಲ ಧನು ಸ್ವೀಟಿ, ಮದುವೆ ಮುಗಿದ ತಕ್ಷಣ ಪ್ರಪೋಸ್ ಮಾಡಿಬಿಡ್ತೀನಿ ಎಂದು ತಲೆ ಕೆರೆದುಕೊಂಡವನ ನಡೆದ ಮನೆಯ ಕಡೆಗೆ. ಮತ್ತೆ ದಿನಗಳು ಓಡತೊಡಗಿದ್ದವು ಮೆಲ್ಲಗೆ. ಜಾನು ರಾಮ್ ಪ್ರೀತಿಗೆ ಯಾವ ಅಡೆತಡೆಯೂ ಇರಲಿಲ್ಲ. ಎಲ್ಲರ ಎದುರೇ ಕೈ ಹಿಡಿದು ಓಡಾಡುತ್ತಿದ್ರು ಇಬ್ಬರು. ಇಷ್ಟ ಬಂದಾಗ ಶಾಪಿಂಗ್, ಮಾಲ್, ಥಿಯೇಟರ್ ಎಂದು ಓಡಾಡುತ್ತಿದ್ರು. ಮದುವೆಗೆ ಇನ್ನೂ 1 ವಾರ ಉಳಿದಿತ್ತು. ಅಂದು ಜಾನು ಆಫೀಸಿಗೆ ಬರುವ ಕೊನೆಯ ದಿನ. ಅತಿ ಖುಷಿಯಿಂದ ತಯಾರಾಗಿ ಬಂದಿದ್ದಳು ಅಂದು. ಜಾನು, ಏನು ಇಷ್ಟೊಂದು ಖುಷಿಯಾಗಿದೆಯಾ ಎಂದ ಅವಳು ಒಳ ಬರುತ್ತಲೇ. ಹಾಂ ರಾಮ್, ಇವತ್ತು ನಾನು ಕಂಪನಿಗೆ ಬರೋದು ಲಾಸ್ಟ್ ಡೇ, ಇದು ನನ್ನ ಲೀವ್ ಲೆಟರ್ ಎಂದು ಅವನತ್ತ ಲೆಟರ್ ಚಾಚಿದಳು. ಹೋ, ಇದೆಲ್ಲ ಕೊಡಲೇಬೇಕಾ ಜಾನು, ಇನ್ಮೇಲೆ ಮಿಸಸ್ ರಾಮ್ ಆಗ್ತೀಯ ಅಲ್ವಾ, ಸೊ ಈ ಫಾರ್ಮಾಲಿಟೀಸ್ ಎಲ್ಲ ಬೇಡ ಅನ್ಕೋತೀನಿ ಎಂದ ಅವಳ ಕೈ ಹಿಡಿದು. ಆದರೆ ನನಗೆ ಇದರಲ್ಲಿ ಖುಷಿ ಇದೆ ರಾಮ್, ನಿಮ್ಮನ್ನು ಮೀಟ್ ಮಾಡೋಕೆ ಆಗೋದಿಲ್ಲ ಅಲ್ವಾ ಇನ್ಮೇಲೆ. ನೇರವಾಗಿ ಮದುವೆ ಹಿಂದಿನ ದಿನ ಹಾಲ್ಗೆ ಬರೋದು. ಅಲ್ಲಿಯ ತನಕ ನೀವು ನನ್ನನ್ನು, ನಾನು ನಿಮ್ಮನ್ನು ನೋಡೋ ಹಾಗೂ ಇಲ್ಲ, ಭೇಟಿನೂ ಮಾಡೋ ಹಾಗಿಲ್ಲ ಎಂದಳು ಕಣ್ಮಿಟುಕಿಸಿ. ವಾಟ್, 1 ವಾರ ನಿನ್ನ ನೋಡೋಕೆ ಆಗಲ್ವಾ ಎಂದ ಕಣ್ಸಂಕುಚಿಸಿ. ಅವನ ವರಸೆಗೆ ನಕ್ಕವಳು. ಆಮೇಲೆ ದಿನವೂ ನೋಡಬಹುದಲ್ಲ ಮಹಾರಾಜರೇ, ನಿಮ್ಮ ಅಂತಃಪುರದಲ್ಲೇ ಇರ್ತೀನಲ್ಲ ಎಂದು ನುಡಿದವಳ ನಡುವ ತಬ್ಬಿ. ಆದರೆ
ಈ 1 ವಾರದ ವಿರಹ ಹೇಗೆ ತಣಿಸುವುದು ಮಹಾರಾಣಿ ಎಂದು ನಕ್ಕನವ ಅವಳ ಮೊಗದ ಮೇಲೆ ಬೆರಳಾಡಿಸುತ್ತಾ. ಏನಾದರೂ ಸ್ಟ್ರಾಂಗ್ ಆಗಿ ಕೊಡಿ, 1 ವಾರ ನಿಮ್ಮ ನೆನಪಿನಲ್ಲಿ ಇರೋ ಹಾಗೆ ಎಂದು ಅವಳ ತುಟಿಗಳನ್ನು 2 ಬೆರಳಿನಿಂದ ಹಿಡಿದಾಗ ಅವನ ಕೈಗೊಂದು ಪೆಟ್ಟು ಕೊಟ್ಟವಳು. 1 ವಾರ ದೂರ ಇರೋಕೆ ಆಗದಷ್ಟು ನನ್ನ ಪ್ರೀತಿ ಮಾಡ್ತಿದ್ದೀರಾ ರಾಮ್ ಎಂದಳು ಕಣ್ಣರಳಿಸಿ. ಅವಳ ಆ ಮುದ್ದು ಮೊಗದಲ್ಲಿ ತಾವರೆಯಂತೆ ಅರಳಿದ ಕಣ್ಣುಗಳ ನೋಡಲೇ ಚಂದ. ಹ್ಮ್ ಅಷ್ಟೇನಿಲ್ಲ ಆದರೆ ಎಂದು ನಕ್ಕ ಸುಮ್ಮನೆ. ತಕ್ಷಣ ಅವನಿಂದ ದೂರ ಸರಿದವಳು. ರಾಮ್, ನನಗೆ ಒಂದು ಆಸೆ ಇದೆ ಅಂತ ಹೇಳಿದ್ದೆ ಅಲ್ವಾ, ನೀವದನ್ನು ನೆರವೇರಿಸಲೇ ಇಲ್ಲ ಎಂದಳು ಮೂತಿ ಉಬ್ಬಿಸಿ. ಏನು ಎಂದನವ ಯೋಚಿಸಿ. ತಕ್ಷಣ ಹೊಳಿಯಲಿಲ್ಲ ಅವನ ತಲೆಗೆ. ಪ್ರಪೋಸ್ ಮಾಡಿ ಅಂತ ಕೇಳಿದ್ದೆ ಅಲ್ವಾ, ಹೋಗಿ, ನಿಮಗೆ ಏನೂ ನೆನಪಿರಲ್ಲ, ಐ ಹೇಟ್ ಯು ಎಂದು ದೂರ ಹೊರಟವಳ ನೋಡಿ. ಓಕೆ ಸಾರಿ, ಆದರೆ ನನಗೊಂದು ಆಸೆ ಇದೆ, ನೆರವೇರಿಸ್ತೀಯಾ ಎಂದ ಅವಳನ್ನು ಹಿಂದಿನಿಂದ ತಬ್ಬಿ. ಹೇಳಿ, ನಾನೇನು ನಿಮ್ಮಷ್ಟು ಕಂಜೂಸಲ್ಲ ಎಂದಳು ಮೂತಿ ತಿರುಗಿಸಿಕೊಂಡು. ಅಬ್ಬಾ, ಎಷ್ಟು ಕೋಪ ನಿಂಗೆ, ನಿನ್ನ ಕೋಪಕ್ಕೆ ಪರಿಹಾರ ನನಗೆ ಗೊತ್ತು ಎಂದವ ಅವಳ ತನ್ನತ್ತ ತಿರುಗಿಸಿಕೊಂಡು. ನನ್ನ ಆಸೆ ಏನಂದರೆ ಮದುವೆಗೂ ಮೊದಲು ಇಬ್ಬರು ಪ್ರೀ ನೈಟ್ ಮಾಡ್ಕೊಳ್ಳೋಣ ಅಂತ, ಐ ಮೀನ್ ಪ್ರೀ ಫಸ್ಟ್ ನೈಟ್ ಎಂದಾಗ ಗಾಬರಿಗೆ ಬಿದ್ದವಳು. ರಾಮ್ ಎಂದು ಹೆಚ್ಚು ಕಡಿಮೆ ಅರಚಿ ಬಿಟ್ಟಳು ಭಯಕ್ಕೆ. ಯಾಕೆ, ಏನಾಯಿತು? ನಿನ್ನ ಆಸೆ ಥರಾನೇ ಇದು ನನ್ನ ಆಸೆ, ಹೊಸದಾಗಿ ಚೆನ್ನಾಗಿರುತ್ತೆ ಎಂದಾಗ ಅವನ ಭುಜಕ್ಕೆ ಪಟಪಟನೆ ಹೊಡೆದವಳು. ಛೀ, ನಾಚಿಕೆನೇ ಇಲ್ಲ ನಿಮಗೆ, ಬಿಡಿ ನಾನು ಹೋಗ್ತೀನಿ ಎಂದು ಕೋಪಿಸಿಕೊಂಡವಳ ಕೈ ಹಿಡಿದವ. ತಮಾಷೆ ಮಾಡಿದೆ ಕಣೆ, ಇಬ್ಬರು ಇವತ್ತು ಸಂಜೆ ಲಾಂಗ್ ಡ್ರೈವ್ ಹೋಗಿ ಡಿನ್ನರ್ ಮುಗಿಸಿ ಮನೆಗೆ ಹೋಗೋಣ, ಇನ್ಮೇಲೆ ಸಿಗೋದಿಲ್ಲ ಅಲ್ವಾ ಎಂದ ಅವಳ ಮೊಗವ ಬೊಗಸೆಯಲ್ಲಿ ಹಿಡಿದು. ಸಿಗೋದಿಲ್ಲ ಅನ್ಬೇಡಿ, ಇನ್ನೊಂದು ವಾರ ಸಿಗೋದಿಲ್ಲ ಅಷ್ಟೆ. ಸರಿ, ಆದರೆ ಲೇಟ್ ಮಾಡೋ ಹಾಗಿಲ್ಲ, ನಾನು ಮನೆಯಲ್ಲಿ ಹೇಳಿ ಬರ್ತೀನಿ ಎಂದಳು ಅವನಿಂದ ದೂರ ಸರಿದು. ಬೇಡ, ನಾನೇ ಡ್ರೆಸ್ ಕೊಡಿಸ್ತೀನಿ, ಅಲ್ಲೇ ರೂಮಲ್ಲಿ ಚೇಂಜ್ ಮಾಡ್ಕೊ, ಮತ್ತೆ ಮನೆಗೆ ಹೋಗಿ ಬರೋದಕ್ಕೆ ಲೇಟ್ ಆಗುತ್ತೆ, ನಾನು ಅಬಿಗೆ ಕಾಲ್ ಮಾಡ್ತೀನಿ ಎಂದಾಗ ಅವನ ನೋಡಿ ಹುಬ್ಬೇರಿಸಿ. ನಾನು ಒಪ್ತೀನಿ ಅಂತ ಅಷ್ಟು ಕಾನ್ಫಿಡೆಂಟ್ ಆಗಿದ್ರಾ, ಎಲ್ಲ ಪ್ರೀಲ್ಪಾನ್ ಮಾಡಿದ್ದೀರಾ ಎಂದಳು ಮೂತಿ ತಿರುವಿ. ನಾನಂದರೆ ಕಡಿಮೆನಾ ಸರ್ವಾಂಶ್ರಾಮ್, ನೀನು ಒಪ್ಪಿಲ್ಲ ಅಂದಿದ್ರು ಒಪ್ಪಿಸ್ತಿದ್ದೆ ಎಂದಾಗ ಅವನ ದುರುಗುಟ್ಟಿ. ಹಾಗಿದ್ರೆ ನಾನು ಬರಲ್ಲ ಎಂದಳು ಎತ್ತಲೋ ನೋಡುತ್ತಾ. ಓಕೆ ಬರಬೇಡ, ಫ್ರೀ ಫಸ್ಟ್ ನೈಟ್ಗೆ ರೆಡಿಯಾಗು ಎಂದ ತುಟಿ ಅಡಿ ನಗುತ್ತಾ. ತಕ್ಷಣ ಪಕ್ಕದಲ್ಲಿದ್ದ ವಾಟರ್ ಬಾಟಲ್ ತೆಗೆದುಕೊಂಡವಳು. ಅಯ್ಯೋ ನಿನ್ನ ಎಂದು ಅವನ ಆಟ ಆಡಿಸಿದ್ಲು ಕೋಪದಿಂದ. ಚೇಂಬರ್ ತುಂಬ ಆಟ ಆಡಿಸಿ ಕೊನೆಗೆ ಸಿಕ್ಕಿ ಬಿದ್ದವ ಅವಳ ತಬ್ಬಿ. ನಿಂಗೆ 2 ಆಪ್ಷನ್ ಇರೋದು ಎಂದ ನಗುತ್ತಲೆ. ಆವಾಗಲೇ ಹೋಗಿದ್ರೆ ಒಪ್ತಿದ್ದೆ, ಈಗ ನಖರ ಮಾಡಿದ್ರಿ ಅಲ್ವಾ, ಸೊ ನಾನು ಮನೆಗೆ ಹೋಗಿ ಆಮೇಲೆ ಬರ್ತೀನಿ, ನೀವೇನು ಮಾಡೋಕ್ಕೋಗಲ್ಲ ಎಂದಳು ಬಿಂಕದಿ. ಅವಳ ಈ ನಿರ್ಧಾರವೇ ತಪ್ಪಾಗಿತ್ತು. ಸತ್ಯ ಅನಾವರಣ ಆಗಲು ತಯಾರಾಗಿತ್ತು. ಓಕೆ, ಒಟ್ನಲ್ಲಿ ನೀನು ಬರ್ತಿದ್ಯಾ ಅಲ್ವಾ, ಅದೇ ಖುಷಿ ಎಂದವ ಅಲ್ಲೇ ಇಟ್ಟಿದ್ದ ಒಂದು ಡ್ರೆಸ್ ಕವರ್ ಅವಳ ಕೈಗಿಟ್ಟು. ಇವತ್ತು ನೀನು ಈ ಡ್ರೆಸ್ ಹಾಕೊಂಡು ಬರಬೇಕು ಎಂದಾಗ ನಗುತ್ತಾ ತೆಗೆದುಕೊಂಡವಳು. ಐ ಲವ್ ಯು ರಾಮ್, ಸಂಜೆ ಸಿಗ್ತೀನಿ ಎಂದು ಅವನ ಕೆನ್ನೆಗೆ ಮುತ್ತಿಟ್ಟು ನಡೆದಳು. ಅವಳು ಹೋದತ್ತ ನೋಡಿದವನಿಗೆ ಅರಿವಿಲ್ಲ ಅದು ಅವಳಿಂದ ಪಡೆವ ಕೊನೆಯ ಮುತ್ತೆಂದು. ಅವಳ ಬಾಯಿಂದ ಮತ್ತೆ ಆ 3 ಪದಗಳ ಕೇಳಲು ಅದೆಷ್ಟು ಕಾಯಬೇಕೆಂದು. ಅವಳೋದ ನಂತರ ತನ್ನ ಸೀಟಿನಲ್ಲಿ ಕುಳಿತವ ತನ್ನ ಫೋನ್ ತೆಗೆದು ಯಾರಿಗೋ ಕರೆ ಮಾಡಿದ್ದ. ಹೆಲೋ ನವೀನ್, ನಾನು ಸರ್ವಾಂಶ್ರಾಮ್ ಎಂದ ತಣ್ಣಗೆ. ಅತ್ತಲಿಂದ ಮಾತನಾಡುತ್ತಿದ್ದದು ಇವೆಂಟ್ ಮ್ಯಾನೇಜರ್. ಹೇಳಿ ಸರ್, ನಮ್ಮನ್ನ ನೆನಪಿಸಿಕೊಂಡಿದ್ದು ಎಂದರು ಖುಷಿಯಿಂದ. ಒಂದು ಡೆಕೋರೇಷನ್ ಮಾಡಬೇಕು, ಯಾವ ರೀತಿ ಅಂದರೆ ಎಂದು ಎಲ್ಲ ವಿವರಿಸಿದ. ಓಕೆ ಸರ್, ಅಡಿಷ್ನಲ್ ಏನಾದರೂ ಎಂದರು ಎಲ್ಲ ನೋಟ್ ಮಾಡಿಕೊಂಡು. ಹಾಂ ನವೀನ್, ನಾನು ಹೇಳಿದಾಗೆ ಅರೇಂಜ್ ಆಗಬೇಕು ಎಲ್ಲ. ಸಂಜೆ ಸನ್ಸೆಟ್ ಟೈಮಲ್ಲಿ ನಾವಲ್ಲಿರ್ತೀವಿ. ನಾನು ಮಂಡಿಯೂರಿದ ತಕ್ಷಣ ಆಕಾಶದಲ್ಲಿ ಅವಳ ಫೋಟೋ ಬರಬೇಕು. ಡ್ರೋನ್ ಯೂಸ್ ಮಾಡ್ಕೋತೀಯೋ ಅಥವಾ ಕ್ರಾಕರ್ಸ್ ನನಗೆ ಗೊತ್ತಿಲ್ಲ, ಬಟ್ ಅರೇಂಜ್ಮೆಂಟ್ ಎಲ್ಲ ನಾನು ಹೇಳಿದ ಕಲ್ಪನೆಯಲ್ಲೇ ಇರಬೇಕು ಎಂದು ಫೋನಿನಲ್ಲೇ ಆರ್ಡರ್ ಮಾಡಿದ ರಾಮ್. ಪ್ರಪೋಸ್ ಮಾಡಬೇಕಾ ಜಾನಕಿ ನಿಂಗೆ? ಜೀವನದಲ್ಲಿ ಲವ್ ಅನ್ನೋದೇ ಆಗಿರಲಿಲ್ಲ ನನಗೆ, ಆದರೆ ನಿನ್ನ ಮುಂದೆ ಮಂಡಿಯೂರಬೇಕು ಅನ್ನಿಸ್ತಿದೆ. ಐ ಕಾಂಟ್ ವೇಟ್ ಫಾರ್ ದಟ್. ನಿಂಗೆ ಸರ್ಪ್ರೈಸ್ ಇದೆ ಇವತ್ತು, ಎ ಬಿಗ್ ಸರ್ಪ್ರೈಸ್ ಎಂದು ಫೋನಿನಲ್ಲಿ ಅವಳ ನೋಡಿ
ನಕವ ಆ 3 ಪದಗಳ ಅವಳಿಗೆ ಹೇಳಲು ತಯಾರಾಗಿದ್ದ. ಆದರೆ ವಿಧಿ ಅವನಿಗೇ ಸರ್ಪ್ರೈಸ್ ನೀಡುವುದರಲ್ಲಿತ್ತು. ಮನೆಗೆ ಬಂದ ಜಾನು ತನ್ನಷ್ಟಕ್ಕೆ ತಾನು ತಯಾರಾಗಿ ನಿಂತಳು, ಕನ್ನಡಿಯ ನೋಡುತ್ತಾ. ನಿಜಕ್ಕೂ ಅಪ್ರತಿಮ ಸುಂದರಿ ಅವಳು. ಅವಳ ರೂಪವ ಹೊಗಳಲು ಜಿಪುಣತನವೇನೋ ರಾಮ್ಗೆ. ಅಷ್ಟು ಸುಂದರಿ ಆಸ್ತೆಯಿಂದ ತಯಾರಾಗಿ ಆಚೆ ಬಂದಾಗ ಅವಳೆದುರು ನಿಂತಿದ್ದ ರಮಣ್. ಎಲ್ಲಿಗೋ ಹೊರಟಿರೋ ಹಾಗಿದೆ ಸವಾರಿ ಎಂದ ಕೈಕಟ್ಟಿ. ಆಚೆ ಹೋಗ್ತಿದ್ದೀನಿ ನನ್ನ ರಾಮ್ ಜೊತೆ ಎಂದಳು ತಾನು ಅವನಿಗಿಂತ ಕಡಿಮೆ ಇಲ್ಲದಂತೆ. ಹೋ, ನನ್ನಿಂದ ಏನಾದರೂ ಸಹಾಯ ಎಂದ ವ್ಯಂಗ್ಯವಾಗಿ. ಬೇಡ, ಕ್ಯಾಬ್ ಮಾಡ್ಕೊಂಡು ಹೋಗ್ತೀನಿ, ಇಲ್ಲ ರಾಮ್ಗೆ ಹೇಳಿದರೆ ಅವರೇ ಕಾರ್ ಕಳಿಸ್ತಾರೆ ಎಂದು ನುಡಿದವಳು ಮುಂದೆ ಹೊರಟಾಗ, ನಾನು ಮನೆಗೆ ಹೋಗ್ತಾ ಇದ್ದೀನಿ, ಅಂದಿವೇ ಡ್ರಾಪ್ ಮಾಡ್ತೀನಿ ಬಾ, ಇದಾದರೂ ಒಂದು ಭಾಗ್ಯ ಸಿಗಲಿ ಎಂದಾಗ ಅವನ ಮಾತಿಗೆ ಸೊಪ್ಪು ಹಾಕದೆ ಹೊರಟವಳ ನೋಡಿದವ, ಅತ್ತೆ ನೀವಾದರೂ ಹೇಳಿ, ಅಲ್ಲಿಂದಾನೇ ಅಲ್ವಾ ನಾನು ಹೋಗೋದು ಎಂದು ಭೂಮಿಕಾ ಅವರ ನೋಡಿದಾಗ, ಜಾನು ಅವನು ಸೋತು ಕೇಳ್ತಿಲ್ವಾ, ಆಲ್ರೆಡಿ ಸಂಜೆ ಆಗಿದೆ, ಬರ್ತಾ ರಾಮ್ ಡ್ರಾಪ್ ಮಾಡ್ತಾರೆ, ಇವಾಗ ಹೋಗು, ಅವರು ಬಂದು ಪಿಕ್ ಮಾಡೋಕೆ ಸಮಯ ಆಗಲ್ವಾ ಎಂದಾಗ ತಲೆ ಆಡಿಸಿದಳು. ಎಲ್ಲರಿಗೂ ಹೇಳಿ ರಾಮ್ ಜೊತೆ ಬರುವುದಾಗಿ ತಿಳಿಸಿ ರಾವಣನ ಕಾರೇರಿದಳು. ಅಭಿ ಆಗ ಮನೆಯಲ್ಲಿರಲಿಲ್ಲ, ತೋಟದಲ್ಲಿ ಏನೋ ಸಮಸ್ಯೆ ಎಂದು ಆತ ನಡೆದಿದ್ದನವ. ಹೊರಡೋಣ ಜಾನು ಎಂದವ ಮತ್ತೊಮ್ಮೆ ಅವಳ ದಿಟ್ಟಿಸಿ ಕಾರ್ ಸ್ಟಾರ್ಟ್ ಮಾಡಿದ್ದ. ಜಾನು, ನನ್ನಲ್ಲಿ ಇಲ್ಲದೆ ಇರೋದು ಏನಿದೆ ಆರಾಮಲ್ಲಿ ಎಂದ ರಮಣ್ ಒಂದಷ್ಟು ದೂರ ಕ್ರಮಿಸಿದ ನಂತರ. ಸುಮ್ಮನೆ ಡ್ರೈವ್ ಮಾಡು ರಮಣ್, ತಲೆ ಇಲ್ಲದೆ ಇರೋ ಪ್ರಶ್ನೆ ಕೇಳಿ ನನಗೆ ಕೋಪ ಬರಿಸ್ಬೇಡ ಎಂದಳು ಮುಖ ತಿರುಗಿಸಿ. ಅವಳ ನೋಡಿ ನಕ್ಕವ, ಓಕೆ ಸಾಂಗ್ ಹಾಕ್ತೀನಿ ಕೇಳು ಎಂದವು ತನ್ನ ಫೋನ್ ತೆಗೆದು ಹಾಡು ಹಾಕಿದ್ದ. ಕಾರ್ ಮುಂದೆ ಚಲಿಸುತ್ತಿತ್ತು, ಕಾಲ ಓಡುತ್ತಲಿತ್ತು. ಕಾರ್ ಮುಂದೆ ಚಲಿಸಿದಂತೆ ಫೋನ್ನಲ್ಲಿ ಮಧುರ ಹಾಡುಗಳು ತೇಲಿ ಬರುತ್ತಿತ್ತು. ಜಾನು, ನಿನ್ನ ರಾಮ್ನ ಧ್ವನಿ ನೀನು ಕಂಡು ಹಿಡಿತೀಯ ಅಲ್ವಾ ಎಂದ ರಮಣ್ ಬೆಂಗಳೂರು ತಲುಪಿದಾಗ. ಹೌದು, 1000 ಧ್ವನಿಗಳ ಮಧ್ಯೆ ಕೂಡ ಅವರ ಧ್ವನಿ ನಾನು ಗುರುತಿಸಬಲ್ಲೆ ಎಂದು ನಕ್ಕಾಗ ಮತ್ತೇನೂ ಹೇಳದೆ ತನ್ನ ಫೋನಿನಲ್ಲಿ ಆಡಿಯೋ ಪ್ಲೇ ಮಾಡಿದ ರಮಣ್. ಅವಳು ನನ್ನವಳು, ನನ್ನವಳಷ್ಟೆ, ನಿನ್ನ ಮೇಲಿನ ಚಾಲೆಂಜ್ಗಾಗಿ ಆದರೂ ಅಷ್ಟೇ ನಿಂಗೆ ಬಿಟ್ಟು ಕೊಡೋ ಮಾತೇ ಇಲ್ಲ. ನಿನ್ನ ಕಣ್ಣಿದ್ರೆ ನಾನು ಅವಳನ್ನು ಮದುವೆ ಆಗ್ತೀನಿ, ನಿನ್ನ ಎದುರೇ ತಾಳಿ ಕಟ್ಟಿ ಅವಳನ್ನು ನನ್ನವಳನ್ನಾಗಿ ಮಾಡ್ಕೋತೀನಿ ಎಂಬ ಮಾತು ಕೇಳಿ ಪ್ರಶ್ನಾರ್ಥಕವಾಗಿ ರಮಣ್ಣ ನೋಡಿದಳು ಜಾನು. ಅವನ ಮೊಗದಲ್ಲಿ ಮತ್ತದೇ ಮಂದಹಾಸ. ಇದು ನಿನ್ನ ರಾಮ್ನದೇ ಧ್ವನಿ ಅಲ್ವಾ, ಮುಂದೆ ಕೇಳು ಎಂದವ ಮತ್ತೆ ಪ್ಲೇ ಮಾಡಿದ. ನಗ್ತಿದೀಯ ಮಗನೇ, ಈ ಚಾಲೆಂಜ್ ಒಂದು ಗೆದ್ದು ಬಿಡ್ತೀನಿ, ಆಮೇಲಿರೋದು ನಿಂಗೆ. ಇನ್ನೂ ಎಷ್ಟೊಂದು ಕೊಡೋದು ಬಾಕಿ ಇದೆ. ನನ್ನ ಆ ಡಕೋಟಾ ಬಸ್ ಹತ್ತಿಸಿದೆ, ಬಾರ್ ಸುತ್ತಿಸಿದೆ, ಮಾಲ್ ಥಿಯೇಟರ್ ಅಲ್ಲದೆ ಹೆಣ್ಣು ಮಕ್ಕಳ ಜೀವನದ ಜೊತೆ ಆಟ ಆಡಿದೆ, ಅದೊಂದು ಪೆನ್ಡ್ರೈವ್ಗಾಗಿ ನನ್ನ ಜಾನು ಹಿಂದೆ ತಿರುಗೋ ಹಾಗೆ ಮಾಡಿದೆ, ನನ್ನ ಜೈಲಿಗೆ ಕಳಿಸಿದೆ. ಇಷ್ಟೆಲ್ಲ ಉತ್ತರ ದೂರ ಏನಿಲ್ಲ, ಇನ್ನೂ ಕೇವಲ 10 ದಿನ ತೋರಿಸ್ತೀನಿ ನಾನು ಯಾರು ಅಂತ. ಈ ರಾಮ್ ಯಾವತ್ತೂ ಅಂದುಕೊಂಡಿದ್ದು ಸಾಧಿಸದೇ ಇರೋದಿಲ್ಲ, ಮೈಂಡ್ ಇಟ್ ಎಂದು ಆಡಿಯೋ ನಿಂತಿತ್ತು. ಮುಂದಕ್ಕೆ ಪ್ಲೇ ಮಾಡಲಿಲ್ಲ ರಮಣ್, ಯಾಕೆಂದರೆ ನಂತರ ಈ ರಾಮ್ಗೆ ಜಾನು, ಜಾನುಗೆ ರಾಮ್ ಅಂತ ಯಾವಾಗಲೂ ಡಿಸೈಡ್ ಆಗಿದೆ ಎಂದಿದ್ನಲ್ಲ. ಆಡಿಯೋ ಕೇಳಿ ಸುಮ್ಮನೆ ಕುಳಿತು ಬಿಟ್ಟಳು ಜಾನು. ಪುಟ್ಟ ಹೃದಯಕ್ಕೆ ಹೇಳಿಕೊಳ್ಳಲಾಗದಷ್ಟು ನೋವಾಗಿತ್ತು. ತನ್ನನ್ನು ಪ್ರೀತಿ ಮಾಡುತ್ತಿರುವೆ ಎಂದು ರಾಮ್ ಹೇಳಿದ್ದು ಸುಳ್ಳೆ ಎಂದು ಪದೇ ಪದೇ ಯೋಚನೆ ಮಾಡುತ್ತಾ ಕುಳಿತವಳ ನೋಡಿದವ, ನಾನು ಅಂದೇ ಹೇಳಿದೆ ಜಾನು ನಿಂಗೆ, ಆ ರಾಮ್ ನಿನ್ನನ್ನು ಚಾಲೆಂಜ್ಗಾಗಿ ಮದುವೆ ಆಗ್ತಿರೋದು ಅಂತ. ನೀನು ಕೇಳಲಿಲ್ಲ, ಈಗ ಅರ್ಥ ಆಯ್ತಾ? ಈ ಆಡಿಯೋ ನಿನ್ನ ರಾಮ್ ಹೇಳಿರೋದೆ, ಅವನೇ ಹೇಳಿರೋದು ಅಂತ ನಿನಗೆ ನಂಬಿಕೆ ಇಲ್ಲ ಅಂದರೆ ನನ್ನ ಕ್ಯಾಬಿನ್ನ CC ಕ್ಯಾಮ್ರಾ ಫುಟೇಜ್ ತೋರಿಸ್ತೀನಿ. ವಾರದ ಹಿಂದೆ ಅವನೇ ಬಂದು ಹೇಳಿದ ಮಾತಿದು. ನಿಮ್ಮ ಎಂಗೇಜ್ಮೆಂಟ್ಗೆ ಬರಲಿಲ್ಲ ಅಂದಾಗ ನನಗೆ ಉರಿಸೋದಿಕ್ಕೆ ಈ ರೀತಿ ಮಾತನಾಡಿದ ಎಂದ ರಮಣ್ ಒಳ್ಳೆಯವನಂತೆ ನಟಿಸುತ್ತಾ. ಅವಳಂತೂ ನೋವಿನಲ್ಲೇ ಇದ್ಲು. ಮದುವೆಗೆ ಇನ್ನೂ 4 ದಿನ ಇದೆ, ಯೋಚನೆ ಮಾಡು, ನಾನಿನ್ನೂ ನಿನಗಾಗಿ ಕಾಯ್ತಿದ್ದೀನಿ ಎಂದ ಅವಳ ಪರಿಸ್ಥಿತಿಯ ತನ್ನತ್ತ ಬಳಸಿಕೊಳ್ಳಲು ನೋಡುತ್ತಾ. ಕಾರ್ ನಿಲ್ಲಿಸು ರಮಣ್ ಎಂದಳು ಜಾನು ಎಷ್ಟೋ ಹೊತ್ತಿನ ಬಳಿಕ. ನಗುತ್ತಾ ಕಾರ್ ನಿಲ್ಲಿಸಿದನವ. ನೀನು ಹೋಗು, ಇನ್ನೊಮ್ಮೆ ನನ್ನ ರಾಮ್ನ ಮಧ್ಯೆ ಬರಬೇಡ, ನನ್ನ ರಾಮ್ ಎಂಥವನು ಅಂತ ನನಗೆ ಗೊತ್ತು ಎಂದು ಅವನಿಗೆ ನುಡಿದವಳು ಅಲ್ಲಿಂದ ನಡೆದಳು ಅದೇ ಕೋಪದಿ. ಆದರೆ ಅವಳ ಮನ ಮೂಕವಾಗಿ ರೋಧಿಸುತ್ತಿತ್ತು. ಬೇರೆಯವರ ಮುಂದೆ ತನ್ನವನ ಬಿಟ್ಟು ಕೊಡದೆ ನುಡಿದವಳು ಭಾರವಾದ ಹೆಜ್ಜೆ ಇಟ್ಟು ಅವನು ಹೇಳಿದ ಜಾಗದತ್ತ ನಡೆದಳು. ಇತ್ತ ರಾಮ್ ಹೇಳಿದಂತೆ ಎಲ್ಲವೂ ತಯಾರಾಗಿತ್ತು.
ಸುತ್ತ ಹಸಿರು, ಮಧ್ಯದಲ್ಲಿ ಚಿಕ್ಕ ಗುಲಾಬಿ ಬಣ್ಣದ ಮಂಟಪ, ಅದರ ಪಕ್ಕದಲ್ಲಿ ಐ ಲವ್ ಯು ಎಂಬ ಬರಹ, ಕೆಳಗೆ ಗುಲಾಬಿ ಹೂವಿನ ಹಾಸು, ಪಕ್ಕದಲ್ಲಿ ಅಲಂಕಾರಿಕ ಲೈಟ್ಗಳು, ಸುತ್ತಲೂ ಚಿಕ್ಕ ದೀಪಗಳು. ಅಬ್ಬಾ, ಅದೊಂದು ಸುಂದರ ಕ್ಷಣ ಪ್ರೇಮಿಗಳ ಪಾಲಿಗೆ ಆಗಬೇಕಿತ್ತು. ಆದರೆ ಇಂದು ಅದಾಗಲಿಲ್ಲ. ರಾಮ್ ಅವಳ ಹಾದಿಯನ್ನೇ ಕಾಯುತ್ತಿದ್ದ. ಅವನ ನಿರೀಕ್ಷೆ ಕೊನೆಗೊಳಿಸಿ ಹೂ ಹಾಸಿದ ದಾರಿಯಲ್ಲಿ ಕಾಣಿಸಿದವಳ ರೂಪ ದೇವತೆಯನ್ನು ಮೀರಿಸುವಂತಿತ್ತು. ಖುಷಿಯಿಂದ ಕಣ್ಣರಳಿಸಿದವ ಎತ್ತಲು ನೋಡಿದಾಗ ಎಲ್ಲ ಲೈಟ್ಸ್ ಆಫ್ ಆಗಿ ಮಂದ ಬೆಳಕು ಹತ್ತಿತ್ತು. ಮಂದ ಬೆಳಕಿನಲ್ಲಿ ಬಂದವಳ ಮೊಗ ಕೋಪದಿಂದ ಊದಿಕೊಂಡಿತ್ತು. ಕೋಪ, ನೋವು, ದುಃಖದಿಂದ ಅವಳ ಕಣ್ಣುಗಳು ಕೆಂಪಾಗಿ ಬಿಟ್ಟಿದ್ದವು. ಕಣ್ಣ ಹನಿ ಯಾವಾಗ ಆಚೆ ಬರುವೆನೋ ಎಂದು ಕಾಯುವಂತೆ ಕಣ್ಣಂಚಲ್ಲಿ ಶೇಖರಿಸಿದ್ದವು. ಜಾನು, ಯಾಕೆ ಲೇಟು? ಕ್ಯಾಬ್ ಬುಕ್ ಮಾಡೋದಲ್ವಾ ಎಂದು ಒಂದು ಹೆಜ್ಜೆ ಮುಂದೆ ಇಟ್ಟವನ ಬಳಿಗೆ ಭಾರವಾದ ಹೆಜ್ಜೆಗಳ ಇಟ್ಟು ಅವನೆದುರು ಬಂದವಳು ಅವನ ಕೆನ್ನೆಗೆ ಬೀಸಿ ಹೊಡೆದಿದ್ದಳು. ಜಾನು ಅವಳ ಅನಿರೀಕ್ಷಿತ ಏಟಿಗೆ ಕೆನ್ನೆ ಮೇಲೆ ಕೈಯಿಟ್ಟು ಅವಳನ್ನೇ ದಿಟ್ಟಿಸಿದ ರಾಮ್. ಅವಳ ಕಣ್ಣಲ್ಲಿ ಈ ಪರಿಯ ಕೋಪ ಎಂದೂ ನೋಡಿರಲಿಲ್ಲ ಅವ. ಜಾನು ಎಂದ ಕೋಪದೆ. ಮೊದಲ ಬಾರಿ ಏನು ಅವನ ಕೆನ್ನೆಗೆ ಒಬ್ಬರು ಹೊಡೆಯುತ್ತಿರುವುದು, ಅದು ಹೆಣ್ಣು 2 ಬಾರಿ. ಮಾತಾಡಬೇಡ ಎಂದು ಅರಿಸಿದಳು ಅವಳು ಕೋಪದೆ. ಕೋಪಕ್ಕೆ ಅವಳ ಹಳ್ಳುಗಳು ಕಟಕಟಿಸುತ್ತಿದ್ದವು. ಮಾತಾಡಬೇಡ ಕಣೋ ನೀನು, ಎಷ್ಟೋ ನಾಟಕ ಆಡ್ತೀಯಾ ಎಂದು ಅವನ ಕೊರಳ ಪಟ್ಟಿ ಹಿಡಿದವಳು. ಪ್ರೀತಿನೇ ಇಲ್ಲದೆ ಪ್ರೀತಿ ಮಾಡ್ತೀನಿ ಅಂತ ನೋವು ಮಾಡಿಬಿಟ್ಟೆ ಅಲ್ಲೋ ನನ್ನ ಮನಸ್ಸಿಗೆ ಎಂದಳು ಅವನ ಕಣ್ಣಲ್ಲಿ ಕಣ್ಣಿಟ್ಟು. ಅವನಂತೂ ಅವಳ ಪ್ರತಿ ನಡೆಯನ್ನು ಆಶ್ಚರ್ಯದಿಂದ ನೋಡುತ್ತಿದ್ದ. ನಾನೇ ಹುಚ್ಚಿ, ದಡ್ಡಿ, ನಿನ್ನಂಥ ಕೋಪಿಷ್ಟನ ಪ್ರೀತಿ ನುಡಿಗಳಿಗೆ ನಾನು ಸೋತು ನಿನ್ನ ಪ್ರೀತಿ ಮಾಡಿದ್ನಲ್ಲ, ನಾನೇ ಹುಚ್ಚಿ ಎಂದು ಅರಸಿದಳು ಅವನ ಕೊರಳ ಪಟ್ಟಿ ಬಿಟ್ಟು. ಜಾನು, ಏನಾಯಿತು ಈಗ ಎಂದು ಒಂದು ಹೆಜ್ಜೆ ಅವಳತ್ತ ಇಡಲು, ದೂರ ದೂರ ಇರು ನೀನು ಎಂದು ಕೂಗಿದಳು ಜೋರಾಗಿ. ಅವಳ ಕೋಪಕ್ಕೆ ಅವನೇ ಬೆಚ್ಚಿ ಹೆಜ್ಜೆ ಕಿತ್ತು ಹಿಂದಿಟ್ಟ. ಹಾ ಹೌದು, ನೀನು ಒಂದು ಬಾರಿಯೂ ಲವ್ ಯು ಜಾನು ಅಂತ ಹೇಳಲೇ ಇಲ್ಲ. ಮೊದಲಿಂದಾನು ಈ 4 ತಿಂಗಳಲ್ಲಿ ನೀನು ಕೇಳಿದ್ದು ನನ್ನ ಮದುವೆ ಆಗು ಅಂತ ಅಷ್ಟೆ. ನಾನಾಗ ಯೋಚಿಸಲೇ ಇಲ್ಲ, ಪ್ರೀತಿ ಇಲ್ಲದೆ ಮದುವೆ ಆಗೋಕೆ ಸಾಧ್ಯನೇ ಇಲ್ಲ ಅಂತ ಅಂದ್ಕೊಂಡಿದ್ದೆ ಎಂದಳು ಬುಸುಗುಡುತ್ತಾ. ಅವನಿಗೆ ಅರಿವಾಯಿತು ಅಲ್ಪ ಸ್ವಲ್ಪ ಸತ್ಯ ಅವಳಿಗೆ ತಿಳಿದಿದೆ ಎಂದು. ಜಾನು, ಸಮಾಧಾನ ಮಾಡ್ಕೊ, ನಿಧಾನವಾಗಿ ಮಾತಾಡೋಣ ಎಂದು ಸಮಾಧಾನ ಮಾಡಲು ಹೊರಟವನ ಹತ್ತಿರಕ್ಕೆ ಸರಿದವಳು. ಏನ್ ಮಾತಾಡ್ತಿದೀಯ? ಮಾತದೇ ಮಾತಿಂದ ಮೋಡಿ ಮಾಡಿ ನನ್ನ ಫೂಲ್ ಮಾಡ್ತೀಯ ಅಲ್ವಾ? ನಾನು ಹುಚ್ಚಿ ಮಾಡ್ತೀಯ? ನಿನ್ನ ಚಾಲೆಂಜ್ಗಾಗಿ ನನ್ನ ಮದುವೆ ಆಗೋ ಹಠದಿಂದ ಸುಳ್ಳು ಪ್ರೀತಿ ಮಾಡಿ ನನ್ನ ಮನಸ್ಸಲ್ಲಿ 1000 ಆಸೆ ಹುಟ್ಟಿಸಿದೆಯಲ್ಲ, ಇದು ಮೋಸ ಅಲ್ಲ, ಅಪರಾಧ ಎಂದು ಅರಚಿದಳು ಜೋರಾಗಿ. ಅದನಿ ಪೂರ ಬೆಟ್ಟದ ತುಂಬ ಆವರಿಸಿತ್ತು. ಜಾನು, ಅದು ಆಗ ಎಂದು ಹೇಳುವವನ ಮುಂದೆ ಕೈ ಅಡ್ಡ ಹಿಡಿದು, ಯಾವಾಗಾದರೆ ಏನಂತೆ? ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ನಿಮ್ಮ ಮನಸ್ಸಲ್ಲಿ ನನ್ನ ಬಗ್ಗೆ ಪ್ರೀತಿ ಇದೆನೋ ಇಲ್ವೋ ಎಂದಳು ಅವನ ಎದೆಯ ತಟ್ಟಿ. ಜಾನು, ಅದು ಎಂದು ತಡವರಿಸಿದವನ ನೋಡಿ ವ್ಯಂಗ್ಯವಾಗಿ ನಕ್ಕವಳು. ಮನದಲ್ಲಿ ಪ್ರೀತಿಯೇ ಇಲ್ಲ, ನಾಡಿದ್ದು ಮದುವೆ. ವಾವ್, ಎಂತಹ ಗ್ರೇಟ್ ಆ್ಯಕ್ಟಿಂಗ್ ರಾಮ್ ನಿಮ್ಮದು, ಬಾ ಎಂದಳು ಚಪ್ಪಾಳೆ ತಟ್ಟಿದವಳು. ಈ ಮದುವೆ ಯಾವ ಕಾರಣಕ್ಕೂ ನಡೆಯೋದಿಲ್ಲ. ಇನ್ಮೇಲೆ ಈ ಜಾನು ನಿಮ್ಮ ಕಣ್ಣ ಮುಂದೆ ಬರೋದೂ ಇಲ್ಲ ಎಂದು ಹೊರಡಲು ತಿರುಗಿದಾಗ, ಐ ಲವ್ ಯು ಜಾನು ಎಂದು ಮಂಡಿಯೂರಿದ ದಿ ಗ್ರೇಟ್ ಸರ್ವಾಂಶ್ ರಾಮ್. ಅವ ಮಂಡಿಯೂರುವುದಕ್ಕೂ ಅವಳು ತಿರುಗಿ ನೋಡುವುದಕ್ಕೂ ಆಕಾಶದಲ್ಲಿ ಅವಳ ಮೊಗ ಮೂಡಿತ್ತು ಕೃತಕ ಬೆಳಕಿನಿಂದ. ಅಚ್ಚರಿಯಲ್ಲಿ ಅವನತ್ತ ನೋಡಿದಳು. ಆಗ ನಿನ್ನ ಮದುವೆ ಆಗೋದಕ್ಕೆ ನನ್ನ ಗುರಿಯಾಗಿತ್ತು ಜಾನು. ಈಗ ಅಲ್ಲ, ನೀನಂದರೆ ನನಗಿಷ್ಟ. ಐ ಲವ್ ಯು ಜಾನು, ವಿಲ್ ಯು ಮ್ಯಾರಿ ಮಿ ಪ್ಲೀಸ್ ಎಂದು ತನ್ನ ಜೇಬಲಿದ್ದ ಕಾಲ್ಗೆಜ್ಜೆ ತೆಗೆದವ ಅವಳ ಮುಂದೆ ಹಿಡಿಯಲು 2 ಹೆಜ್ಜೆ ಮುಂದೆ ಬಂದವಳು. ವಾವ್, ಇದಪ್ಪ ನಾಟಕ ಅಂದರೆ! ಮದುವೆಯಲ್ಲಿ ಮುರಿದು ಬೀಳುತ್ತೋ ಅಂತ ನಾಟಕೀಯವಾಗಿ ನುಡಿತಾ ಇದ್ದೀರಾ ಎಂದು ವ್ಯಂಗ್ಯವಾಗಿ ನುಡಿದು, ನೀವೆಷ್ಟು ಹೇಳಿದ್ರು, ಏನೇ ಹೇಳಿದ್ರು ಅಷ್ಟೆ, ಇಂದಿಗೆ ನನ್ನ ನಿಮ್ಮ ಸಂಬಂಧ ಮುಗಿತು, ಈ ಮದುವೆ ನಡೆಯೋದಿಲ್ಲ ಎಂದು ದೃಢವಾಗಿ ನುಡಿದವಳು. ತುಂಬ ನೋವಾಗ್ತಿದೆ ರಾಮ್, ಪ್ರಾಮಾಣಿಕವಾಗಿ ನಿಮ್ಮನ್ನು ಪ್ರೀತಿಸಿ ಬಿಟ್ಟಿದ್ದೆ ಎಂದು ಕಣ್ತೊಳೆದುಕೊಂಡು, ನಿಮ್ಮನ್ನು ಇನ್ಯಾವತ್ತೂ ನಂಬೋದಿಲ್ಲ, ಪ್ರೀತಿಸೋದಿಲ್ಲ.
ಐ ಹೇಟ್ ಯು ಎಂದು ಅರಚಿ ಅಳುತ್ತಾ ಓಡಿದಳು ಅಲ್ಲಿಂದ. ಅವಳೋದ ದಾರಿ ನೋಡುತ್ತಿದ್ದವ, ಇಲ್ಲ ಜಾನಕಿ, ಯಾವುದೇ ಕಾರಣಕ್ಕೂ ಈ ಮದುವೆ ನಿಲ್ಲೋದಿಲ್ಲ. ನೀನು ನನ್ನ ಹೆಂಡತಿ ಹಾಗೆ ಆಗ್ತೀಯ. ಆವಾಗಲೇ ಹಠಕ್ಕೆ ಬಿಟ್ಟು ಕೊಡದವ ನಾನು ಇನ್ನೂ ಈಗ ನಿನ್ನ ಮೇಲೆ ಪ್ರೀತಿ ಆದಮೇಲೆ ಬಿಟ್ಟು ಕೊಡ್ತೀನ? ನೆವರ್. ರಮಣ್, ನಿನಗಿದೆ ಕಣೋ, ನನ್ನ ಜಾನಕಿ ಒಮ್ಮೆ ನನ್ನವಳಾಗಬಲಿ ಎಂದವನ ಕೈಯಲ್ಲಿದ್ದ ಗೆಜ್ಜೆ ಅವನ ಕೋಪಕ್ಕೆ ಬಲಿಯಾಗಿತ್ತು. ಮತ್ತೆ ಸಿಗುವ. ನನಗೆ ಹುಷಾರಿಲ್ಲ ಅಂದರೂ ನಾನು ಎಪಿಸೋಡ್ ಹಾಕ್ತಿದ್ದೀನಲ್ವಾ, ಆದರೆ ನೀವು ಯಾಕೋ ಇತ್ತೀಚೆಗೆ ತುಂಬ ಇದು ಮಾಡ್ತಾ ಇದ್ದೀರಾ, ಕಮೆಂಟೇ ಹಾಕೋದಿಲ್ಲ. ಪ್ಲೀಸ್ ಕಮೆಂಟ್ ಹಾಕಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಂದಿನಂತೆ ನಿಮ್ಮ ಪ್ರೀತಿ, ಕಮೆಂಟ್, ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ಪ್ರೀತಿಯ ರೂಪ ಕನ್ನಡತೆ. ಪ್ರೀತಿಯಿಂದ ಕತೆ ಕೇಳುವ ಎಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು. ಪ್ಲೀಸ್ ಹೀಗೆ ಪ್ರೋತ್ಸಾಹ ಕೊಡ್ತೀರಿ ಆಯಿತಾ? ಮುಂದಿನ ಎಪಿಸೋಡ್ ಬೇಗ ಬೇಕು ಅಂದರೆ ಇದಕ್ಕೆ ಜಾಸ್ತಿ ಕಮೆಂಟ್ಸ್ ಬರಬೇಕು. ಇಲ್ಲಾಂದರೆ ನೆಕ್ಸ್ಟ್ ಎಪಿಸೋಡ್ 2 ದಿನ ಬಿಟ್ಟು ಹಾಕ್ತೀನಿ ನೋಡಿ ಮತ್ತೆ.